ಎಸ್ ಅಂತಾರೆ. ಎಸ್ ದೇವರಾಜ್ ಸರ್ ರಿಯಲಿ ಈಗ ನನಗೆ ಅನಿಲ್ ಅವರು ಯಾಕೆ ನನಗೆ ಇಷ್ಟ ಆಗ್ತಾರೆ ಅಂದರೆ ಇದೇ ಕಾರಣಕ್ಕೆ ಸರ್. ಎರಡು ಪ್ರಮುಖವಾದ ವಿಷಯವನ್ನು ಭಾಳಷ್ಟು ಸೊಗಸಾಗಿ ಒಪ್ಕೊಂಡಿದ್ದಾರೆ. ಏನು ಕಾಂಗ್ರೆಸ್ನಲ್ಲಿ ಬಣದ ರಾಜಕೀಯ ಇಲ್ಲ ಅಂತಕ್ಕಂಥದ್ದನ್ನು 2.5 ವರ್ಷ ಹೇಳಿದ್ರು. 2 ವರ್ಷದ ಕೊನೆಯಲ್ಲಿ ಇವತ್ತು ಒಪ್ಕೊಳ್ತಿದ್ದಾರೆ ಬಣ ಇದ್ದಾರೆ, ಆ ಬಣದವ್ರು ಬೇಕಾದ್ರು ಮುಖ್ಯಮಂತ್ರಿ ಆಗಲಿ, ಈ ಬಣದವ್ರು ಬೇಕಾದ್ರು ಮುಖ್ಯಮಂತ್ರಿ ಆಗಲಿ ತಪ್ಪಲ್ಲ ಅಂತಕ್ಕಂಥ ಮಾತನ್ನು ಒಪ್ಕೊಂಡ್ರು. ನಾನು ಅದು ರಿಯಲಿ ಅದನ್ನು ಸ್ವಾಗತ ಬಯಸ್ತೀನಿ. ಎರಡನೇದಾಗಿ ಈ ಒಂದು ಬಣದ ರಾಜಕೀಯದಿಂದಾಗಿ ರಾಜ್ಯದ ಡೇ ಟು ಡೇ ಅಡ್ಮಿನಿಸ್ಟ್ರೇಷನ್ಗೆ ಏನಾದ್ರು ತೊಂದರೆ ಆಗಿದೆಯಾ ಅಂತಕ್ಕಂಥದ್ದು ಭಾಳಷ್ಟು ಒಳ್ಳೆಯ ಮಾತನ್ನು ಅವರು ಆಡಿದ್ದಾರೆ ಸರ್. ಇವೆರಡು ಇವತ್ತಿನ ದಿವಸ ದೃಷ್ಟಿಕೋನ ಇವತ್ತಿನ ಚರ್ಚೆಗೆ ಅಂತ ನಾನು ಭಾವಿಸ್ತೀನಿ ಸರ್. ಈಗ ಆ ಎರಡನೇ ಚರ್ಚೆಗೆ ಹೋಗೋಕ್ಕಿಂತ ಮೊದಲು ನಾನು ಇವತ್ತಿನ ದಿವಸ ಈಗಾಗಲೇ ನಾವು ಹಲವಾರು ನಮ್ಮ ಸುವರ್ಣ ಚಾನಲ್ ಈ ವೇದಿಕೆಯಲ್ಲಿ ನಾವು ಪ್ರಸ್ತಾಪ ಮಾಡಿದ್ವಿ. ಅಧಿಕಾರ ಹಸ್ತಾಂತರದ ಸಮಯದಲ್ಲಿ ಏನೇನು ನಡೀತು ದೆಹಲಿಯಲ್ಲಿ ಪ್ರಹಸನ, ರಾಜ್ಯ ಅದಕ್ಕೆ ಸಾಕ್ಷಿಯಾಗಿದೆ. ನಂತರ ರಾಜಣ್ಣ ಹೇಳ್ತಿದ್ದಾರೆ, ಬರ್ತಾ ಇದೆ, ಸಿದ್ದರಾಮಯ್ಯನವರ ಬಳಿಕ ಸತೀಶ್ ಜಾರಕಿಹೊಳಿ ರಾಜ್ಯದ ಮುಖ್ಯಮಂತ್ರಿ ಆಗ್ಬಹುದು. ಅವ್ರು ಹಲವಾರು ಸಲ ಹೇಳಿದ್ರು. ಯತೀಂದ್ರ ಅವರ ಹೇಳಿಕೆಗೆ ನನ್ನ ಸಹಮತ ಇದೆ. ಅವ್ರ ಮಗನೂ ಹೇಳಿದ್ರು, ರಾಜೇಂದ್ರನು ಹೇಳಿದ್ರು. ನಂತರ ಸರ್ ಅದ ನಂತರ ಸರ್ ಸರಿಸುಮಾರು ನನಗೆ ಈಗ 2.5 ವರ್ಷ ಅಂದರೆ 810 ದಿವಸಗಳು ಸರ್. ಒಂದು ಸಲ ನಿಮಗೆ ಲೆಕ್ಕ ಹಾಕೊಂಡು ಸಹ ನಾನು ಸುವರ್ಣ ಚಾನಲ್ ನಾನು ಇದನ್ನು ಹೇಳಿದೆ. 810 ದಿವಸಗಳಲ್ಲಿ ಇವತ್ತು ದಿವಸ ರಾಜ್ಯದಲ್ಲಿ ಏನು ಚರ್ಚೆ ಆಯಿತು ಅಂತಕ್ಕಂಥದ್ದನ್ನು ದಿನಗಳ ಸಮೇತ ಕೊಟ್ಟೆ. ನೀವು ಎಲ್ಲಿ ಕಲೆಕ್ಟ್ ಮಾಡಿರಿ ಅಂತ ನೀವು ಪ್ರಶ್ನೆ ಮಾಡಿದ್ರಿ. ಈ 810 ದಿವಸದಲ್ಲಿ ಏನು ಚರ್ಚೆ ಆಯಿತು? ಅಧಿಕಾರ ಹಸ್ತಾಂತರ ಮೊದಲೇ 1-2 ವಾರ ಆಯಿತು. ನಂತರ 3 DCM ಅಂತಕ್ಕಂಥದ್ದು 3 ತಿಂಗಳು ಚರ್ಚೆ ಆಯಿತು. ಒಂದೊಂದು ಸಮುದಾಯಕ್ಕೆ ಒಂದೊಂದು ಅಂತಕ್ಕಂಥದ್ದು. ಮತ್ತೆ ಜಾತಿ ಗಣತಿಯನ್ನು ಅಕ್ಸೆಪ್ಟ್ ಮಾಡಬೇಕಾ, ಅಂಗೀಕರಿಸ್ಬೇಕಾ, ಜಾರಿಗೆ ತರಬೇಕಾ, ಅದು ಎಷ್ಟು ನಡೀತು, ಅದರಲ್ಲಿ ಯಾವ್ಯಾವ ಅಂಶಗಳನ್ನು ಇವರು ಅಂಗೀಕರಿಸೋಕ್ಕಿಂತ ಮೊದಲೇ, ಸ್ವೀಕಾರ ಮಾಡೋಕ್ಕಿಂತ ಮೊದಲೇ ಯಾವ್ಯಾವ ಅಂಶಗಳನ್ನು ಬಿಡುಗಡೆ ಮಾಡಿ ಯಾರನ್ನು ಅಣಿಲಿಕ್ಕೆ ಪ್ರಯತ್ನ ಪಟ್ಟರು ಅಂತಕ್ಕಂಥದ್ದು ಭಾಳಷ್ಟು ದೊಡ್ಡದಾಗಿ ಚರ್ಚೆ ಆಯಿತು. ತದನಂತರ ಏನಾಯಿತು, ಈಗ ಇತ್ತೀಚೆಗೆ ನೋಡ್ತಾ ಇದ್ರೆ ನಮಗೆ ಭಾಳಷ್ಟು ಆಶ್ಚರ್ಯ ಆಗುತ್ತೆ. ಮತ್ತು ಕೇಂದ್ರದ ಅನುದಾನ ಅದ್ರ ಬಗ್ಗೆ ಚರ್ಚೆ ಡೈವರ್ಟ್, ಯಾವುದೋ ವಿಷಯ ಬಂದಾಗ ಯಾವುದನ್ನೋ ತರುವಂಥದ್ದು. ಮತ್ತು ಅದಾದ ನಂತರ GST ಬಗ್ಗೆ, ವೋಟ್ ಚೋರ್ ಅನ್ನೋದ್ರ ಬಗ್ಗೆ, ಇತ್ತೀಚೆಗೆ RSS ಬಗ್ಗೆ, ಇದಿಷ್ಟೂ ಸಹ ವಿಷಯಗಳು 810 ದಿವಸದಲ್ಲಿ ಎಷ್ಟು ದಿವಸ ಚರ್ಚೆ ಆಗಿದೆ ಅಂತಕ್ಕಂಥದ್ದನ್ನು ನೋಡಿದ್ರೆ ಎರಡನೇ ಪ್ರಶ್ನೆಗೆ ಉತ್ತರ ಸಿಗುತ್ತೆ. ಡೇ ಟು ಡೇ ಅಡ್ಮಿನಿಸ್ಟ್ರೇಷನ್ಗೆ ಧಕ್ಕೆ ಆಗಿದೆಯಾ ಇಲ್ವಾ ಅಂತಕ್ಕಂಥದ್ದು ಇದಿಷ್ಟು ವಿಷಯಗಳನ್ನು ನೋಡಿದ್ರೆ ಅರ್ಥವಾಗುತ್ತೆ ಸರ್. ಈಗ ಎರಡನೇ ವಿಷಯಕ್ಕೆ ನಾನು ಸ್ಪಷ್ಟವಾಗಿ ಬಂದ್ಬಿಡ್ತೀನಿ. ಯಾಕೆಂದರೆ ಸರ್ ಇವತ್ತು ಈ ರಾಜ್ಯಕ್ಕೆ 136 ಸೀಟನ್ನು ಯಾವ ಒಂದು ಆಧಾರದಲ್ಲಿ ಜನಗಳನ್ನು ಕೇಳಿ ಪಡೆದ್ರು ಇವರು? ಪಾರದರ್ಶಕವಾದಂಥ ಸ್ವಚ್ಛ, ದಕ್ಷ, ಪ್ರಾಮಾಣಿಕ ಸರ್ಕಾರವನ್ನು ಕೊಡ್ತೀನಿ ಅಂತಕ್ಕಂಥ ಮಾತನ್ನು ಕರ್ನಾಟಕದ ರಾಜ್ಯದ ಜನತೆಗೆ ಕೊಟ್ಟು ಬಂದಂಥ ಜನ ಇವರು. ಆದರೆ ಇವತ್ತು ಮಾಡ್ತಿರ್ತಾರೆ ವಿಪಕ್ಷವಾಗಿ ನೀವು ಮಾತನಾಡ್ತಾ ಇರುವ ಈ ಮಾತುಗಳನ್ನು ಹೇಳೋ ಅಧಿಕಾರ ನಿಮಗಿದೆ. ಬಟ್ ಇವತ್ತಿನ ಚರ್ಚೆ ಇರೋದು ಯತೀಂದ್ರ ಅವರು ಹೇಳಿ ಸರ್, ನಾನು ಅದ್ರ ಬಗ್ಗೆನೇ ಬರ್ತೀನಿ. ನನಗೆ ಸರ್ ಈಗ ಯತೀಂದ್ರ ಅವ್ರು ಹೇಳಿದ್ರು ಏನು ಪ್ರಗತಿಪರ ವೈಚಾರಿಕ ಸೈದ್ಧಾಂತಿಕ ನಾಯಕತ್ವವನ್ನು ಅಥವಾ ನಾಯಕತ್ವಕ್ಕೆ ವಾರಸುದಾರರಾಗಿರ್ತಕ್ಕಂಥಕ್ಕೆ ಸತೀಶ್ ಜಾರಕಿಹೊಳಿ ಅವ್ರು ಮಾತ್ರ ಅಂತ. ಅಂದರೆ DK ಶಿವಕುಮಾರ್ ಅವರಿಗೆ ಈ ಅಂಶಗಳು ಯಾವುದೂ ಇರಲಿಲ್ಲ ಅಂತ ಇಂಡೈರೆಕ್ಟ್ ಆಗಿ ಏನೋ ನೇರವಾಗಿ ಹೇಳ್ದಂಗೆ ಆಯ್ತಲ್ಲ ಸರ್. ಅಲ್ಲಿಗೆ ಪ್ರಶ್ನೆ ಅಲ್ಲಿಗೆ DK ಶಿವಕುಮಾರ್ ಮುಂದಿನ ಮುಖ್ಯಮಂತ್ರಿ ಆಗಬಾರ್ದು ಅಂತಕ್ಕಂಥದ್ದನ್ನ ನೇರವಾಗಿ ರಾಜ್ಯಕ್ಕೆ ಮತ್ತು ಹೈಕಮಾಂಡ್ಗೆ ಸಂದೇಶ ಕಳಿಸ್ಬಿಟ್ರು ಅವರು ಅದನ್ನ. ಓಕೆ, ಆ ರೀತಿಯಾದಂಥದ್ದೊಂದು ಭಾವ ಸಿದ್ದರಾಮಯ್ಯನವರ ಬಣದಲ್ಲಿದೆ. DK ಶಿವಕುಮಾರ್ ಸೈದ್ಧಾಂತಿಕ ವೈಚಾರಿಕ ಪ್ರಗತಿಪರ ರಾಜಕಾರಣಿ ಅಲ್ಲ ಅನ್ನೋದನ್ನ ನೇರವಾಗಿ ರಾಜ್ಯಕ್ಕೆ ಸಿದ್ಧಾಂತ ಇದೆ ಸರ್. ಇದೊಂದು ಸರ್ ಇದಾಯ್ತಲ್ಲ ಸರ್. ಈಗಿತ್ತು ಇದು ಆಶ್ಚರ್ಯ ನೋಡಿ, ಮಾನ್ಯ ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಆದಾಗ 2.5 ವರ್ಷಕ್ಕೆ ಮುಖ್ಯಮಂತ್ರಿ ಅಂತ ಏನು ಓದ್ ತಗೊಳ್ಳಿಲ್ಲ. ಈ ಅವಧಿಗೆ ಅಂತಾನೆ ಮುಖ್ಯಮಂತ್ರಿ ಅಂತ ತೊಗೊಂಡ್ರು. ಸಂವಿಧಾನಕ್ಕೆ ಹೇಳ್ಬೇಕು ಅಂದ್ರೆ ಈಗ 2.5 ವರ್ಷಕ್ಕೆ ಮುಖ್ಯಮಂತ್ರಿ ಅಂತ ನಾನು ಏನಾದ್ರು ಮಾತಾಡಿದ್ರೆ ಅದು ಅಸಂವಿಧಾನಿಕ. ಬಸವರಾಜ ರಾಯರೆಡ್ಡಿ ಅವರು ಹೇಳೋದಿಲ್ವಾ ನಾವು 5 ವರ್ಷಕ್ಕೆ CM ಆರಿಸಿರೋದು ಅಂತ? ಅದೇ ಸರ್ ನಾನು ಹೇಳ್ತಿರೋದು. ಇವ್ರು ಪ್ರಮಾಣ ವಚನ ಸ್ವೀಕರಿಸಿದ್ದೆ ಅದರ ಆಧಾರದ ಮೇಲೆ. ಅದು ಬಿಟ್ಟು ಬೇರೆ ಮಾತಾಡಿದ್ರೆ ಅದು ಸಂವಿಧಾನ ವಿರೋಧಿ ಆದಂಥ ಮಾತುಗಳಾಗತ್ತೆ. ಈ ಮಾತುಗಳು ಬಂದಿರೋದಲ್ಲಿ ಈ ಕಾಂಗ್ರೆಸ್ಸಲ್ಲೇ ಬಂದಿರತಕ್ಕಂಥದ್ದು ಹೊರತು ವಿರೋಧಿಗಳಲ್ಲ ಸರ್. ಈಗ ನಮಗಿರ್ತಕ್ಕಂಥದ್ದೇನು, ಈ ರಾಜ್ಯಕ್ಕೆ ನೀವು ಕೊಟ್ಟಂಥ ಮಾತನ್ನು ಉಳಿಸ್ಕೊಳ್ಳೋಕ್ಕೆ ನೀವು ಒಂದು ಒಳ್ಳೆಯ ಆಡಳಿತವನ್ನು ಕೊಡಿ ಅಂತಕ್ಕಂಥದ್ದಷ್ಟೇ. ಈ ನಿಟ್ಟಲ್ಲಿ ಇವ್ರು ದಾರಿ ತಪ್ಪರೆ ಪ್ರಶ್ನೆ ಮಾಡೋದು ಅಷ್ಟೇ. ನಮಗೆ ವಿರೋಧ ಪಕ್ಷಕ್ಕಿರ್ತಕ್ಕಂಥ ಆಯ್ಕೆಗಳು, ಅವಕಾಶಗಳು ಅದನ್ನು ನಾವು ಮಾಡಬೇಕೋ ಹೊರತು ಸರ್ ಈ ಪಕ್ಷಕ್ಕೆ ಸಿದ್ದರಾಮಯ್ಯನವರು ಆಯ್ತಾರೋ, ಸನ್ಮಾನ್ಯ DK ಶಿವಕುಮಾರ್ ಆಯ್ತಾರೋ, ಶ್ರೀಯುತದ ಸತೀಶ್ ಜಾರಕಿಹೊಳಿ ಅವರು ಆಯ್ತಾರೋ, ಇಲ್ಲ ಸನ್ಮಾನ್ಯ ಯತೀಂದ್ರ ಅವ್ರನ್ನೇ ಮುಖ್ಯಮಂತ್ರಿ ಮಾಡ್ತಾರೋ, ಇದು ನಮ್ಮ ರಾಜ್ಯದ ಜನತೆಯ ಪ್ರಶ್ನೆ ಅಲ್ಲ ಸರ್. ಇದು ನಮ್ಮ ಪ್ರಶ್ನೆನೂ ಅಲ್ಲ. ನಮಗೆ ಬಂದಿರತಕ್ಕಂಥದ್ದು ಏನೋ 136, ಇವತ್ತು ಪ್ಲಸ್ ಒಂದು 3 ಸೀಟ್ ತೊಗೊಂಡಿರೋ ಸ್ವಾಮಿ 130 ಕೊಡ್ತಿದ್ರೆ ದಯವಿಟ್ಟು ಒಳ್ಳೆ ಆಡಳಿತ ಕೊಡಿ, ಹೇಳಿರ್ತಕ್ಕಂಥ ಮಾತನ್ನು ಉಳಿಸ್ಕೊಡಿ ಸರ್. ನಿಮಗೆ 3 ಎಕ್ಸಾಂಪಲ್ ನಾನು ನಿಮ್ಗೆ ಕೊಡ್ತೀನಿ. ಡೇ ಟು ಡೇ ಅಡ್ಮಿನಿಸ್ಟ್ರೇಷನ್ ಎಷ್ಟು ಕೊಲಾಪ್ಸ್ ಆಗಿದೆ ಅನ್ನೋದಕ್ಕೆ ಒಂದು ಮಾನ್ಯ ಮುಖ್ಯಮಂತ್ರಿಗಳ ಕಾನ್ಸ್ಟಿಟ್ಯೂನ್ಸಿ ತೊಗೊಳ್ಳೋಣ ಸರ್. ಅಲ್ಲೇ ಇವತ್ತಿನ ದಿವಸ ಡ್ರಗ್ ಫ್ಯಾಕ್ಟ್ರಿ ಇತ್ತು. ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಿಗೆ ಆಗಲಿ, ಗೃಹ ಸಚಿವರಿಗೆ ಆಗಲಿ, ಅವ್ರ ಜಿಲ್ಲೆಯಲ್ಲೇ ಇತ್ತು, ತವರು ಜಿಲ್ಲೆಯಲ್ಲೇ ಇತ್ತು. ಅಲ್ಲಿ ಯಾರಿಗೂ ಗಮನಕ್ಕೆ ಬರಲಿಲ್ಲ. ಎಷ್ಟರ ಮಟ್ಟಿಗೆ ಕೋಟ್ಯಾಂತರ ರೂಪಾಯಿ ಡ್ರಗ್ಸ್ ಫ್ಯಾಕ್ಟ್ರಿ, ಪೂನಾದವ್ರು ಬಂದು ಹೇಳೋವರೆಗೂ ಗೊತ್ತಾಗಲಿಲ್ಲ, ಮಹಾರಾಷ್ಟ್ರದವ್ರು ಬಂದು ಹೇಳೋವರೆಗೂ ಅಷ್ಟರ ಮಟ್ಟಿಗೆ. ಅಲ್ಲೇ ಇವತ್ತಿನ ದಿವಸ ಅತ್ಯಾಚಾರ ಆಯಿತು. ಮಾರನೇ ದಿವಸ ದಸರಾ ನಮ್ಮ ನಾಡ ಹಬ್ಬ ನಡೆದ ಮಾರನೇ ದಿವಸವೇ ನಡೆಯುತ್ತೆ.
ಏನಾಗ್ತಿದೆ ಜಿಲ್ಲೆಯಲ್ಲಿ ಅನ್ನೋದಕ್ಕೆ ಒಂದೊಂದೇ ತೊಗೊಂಡ್ಬರ್ತಾ ಇದ್ರೆ ಜಿಲ್ಲೆಯಲ್ಲಿ ಅಡ್ಮಿನಿಸ್ಟ್ರೇಷನ್ ಟೋಟಲಿ ಕೊಲಾಪ್ಸ್ ಆಗೋಗಿದೆ ಅಂತಕ್ಕಂಥದ್ದು ಒಂದು ಕಡೆ. ಸರ್ ಒಂದು ಕಡೆ ಅದನ್ನು ಬಿಟ್ಬಿಡೋಣ ಸರ್. ಈಗ ರಾಜ್ಯಕ್ಕೆ ಬಂದ್ಬಿಡೋಣ ಸರ್. ರಾಜ್ಯದ ಒಂದು ಪರಿಸ್ಥಿತಿ ಬಗ್ಗೆ ಒಂದು ವರದಿ ಕೊಟ್ಟಿದೆ ಸರ್ ಇವತ್ತಿನ ದಿವಸ. ಎಷ್ಟು ಮಟ್ಟಿಗೆ ಕೊಟ್ಟಿದೆ ಅಂತಂದ್ರೆ ದಾಖಲೆ ಸಮೇತ ಇವತ್ತಿನ ದಿವಸ ನಾನು ಇವ್ರಿಗೂ ಕೊಡ್ತೀನಿ. ಇವ್ರು ತಂದಂತಹ ಗ್ಯಾರಂಟಿ ಎಲ್ಲ ನೀವು ಹೇಳಿದ್ದಕ್ಕೆಲ್ಲ ಅವ್ರು ಉತ್ತರ ಕೊಡಬೇಕು ಅಂತಾರೆ. ಇನ್ನು ಅರ್ಧ ತಾಸು ನಾವು ಅದರ ಬಗ್ಗೆ ಚರ್ಚೆ ಅಲ್ಲ ಸರ್ ನನಗೆ ಅಲ್ಲ ಸರ್ ಇವರೇ ಹೇಳಿದ್ದಲ್ವ ಸರ್. ಈಗ ಒಂದು ಸಪರೇಟ್ ಡಿಬೇಟ್ ಮಾಡೋಣ ಸರ್. ಅಲ್ಲ ಸರ್ ನನಗೆ ಸಪರೇಟ್ ಡಿಬೇಟ್ ನನಗೆ ಎರಡೇ ಸರ್ ಮೂರೇ ನಾನು ಹೆಚ್ಚಿಗೆ ತೊಗೊಳಕ್ಕೆ ಹೋಗಲ್ಲ. ನನ್ನ ಹತ್ರ ಬಂಡಲ್ ಇದೆ, ಅದನ್ನು ಬೇರೆ ದಿವಸ ನಾನು ತರ್ತೀನಿ. ಮೂರು ವಿಷಯ ಕೊಡ್ತೀನಿ. ಇವತ್ತೇನಾಗಿದೆ, ಇವತ್ತು ನನ್ನ ರಾಜ್ಯದ ಸ್ಥಿತಿಯನ್ನು ಎಷ್ಟು ದಾರುಣ ಸ್ಥಿತಿಗೆ, ದಯನೀಯ ಸ್ಥಿತಿಗೆ ಇವತ್ತು ಕಾಂಗ್ರೆಸ್ ಪಕ್ಷ ಯಾವೊಂದು ಮಾತನ್ನು ಜನತೆಗೆ ಕೊಟ್ಟು ಅದಕ್ಕೆ ತದ್ವಿರುದ್ಧವಾಗಿ ಇವತ್ತಿನ ದಿವಸ ತಂದಿದೆ ಅಂತಕ್ಕಂಥದ್ದನ್ನು. ಸರ್ ಇವತ್ತು ನಾವು ಮಾಡಿರ್ತಕ್ಕಂಥ ಸಾಲ, ನಮ್ಮ ರಾಜ್ಯದ ಸಾಲ ಏನಾಗಿದೆ, ನಾವು ಬಡ್ಡಿ ಜಾಸ್ತಿ ಕಟ್ತಿದ್ದೀವಿ ಹೊರತು ಸಾಲಕ್ಕೆ ನಾವು ಅಸಲಿಗಿಂತ ಬಡ್ಡಿ ಜಾಸ್ತಿ ಕಟ್ತಾ ಇದ್ದೀವಿ. ಇದು ನನ್ನ ರಾಜ್ಯದ ನೈಜ ಸ್ಥಿತಿ. ನೋಡಿ ದಾಖಲೆ ಇಲ್ಲಿದೆ, ಇವತ್ತಿನ ದಿವಸ ಹೇಳ್ತಾ ಇದ್ದೀನಿ, ದಾಖಲೆ ಸಮೇತ ನಾನು ಹೇಳ್ತಾ ಇದ್ದೀನಿ ಸರ್. ನನ್ನ ಸರ್ ಯಾರು ಸರ್ ನಾವು ಹೇಳಿಕೆಗೆ ತಂದೆ ರಿಯಾಕ್ಟ್ ಮಾಡಿದ್ದಾರೆ, ಸಿದ್ದರಾಮಯ್ಯ ಅವರು ರಿಯಾಕ್ಟ್ ಮಾಡಿದ್ದಾರೆ. ಅಲ್ಲ ಇಲ್ಲಿವರೆಗೂ ಮಾಡಿಲ್ಲ ಸರ್. ಇಷ್ಟೊಂದು ಬೆಂಕಿ ಬಿದ್ದ ಮೇಲೆ ರಿಯಾಕ್ಟ್ ಮಾಡ್ತಾವ್ರೆ. ಓಕೆ, ಕೆ ಎನ್ ರಾಜಣ್ಣ ಅವರ ಸ್ಟೇಟ್ಮೆಂಟ್ ಕೂಡ ಇಂಟ್ರೆಸ್ಟಿಂಗ್ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.